ಗೈಸ್ ನೋಡಿ ಪೋರ್ಟರ್ ಅಲ್ಲಿ ಈಗ ಆರ್ಡರ್ ಬರ್ತಾ ಇದೆ ಇವಾಗ 10 ಸೆಕೆಂಡ್ ಆದ್ಮೇಲೆ ಅಕ್ಸೆಪ್ಟ್ ಮಾಡ್ಬೋದು. 188 ರೂಪಾಯಿ ಬರ್ತಾ ಇದೆ ಅಣ್ಣ ಪೋರ್ಟರ್ ಆರ್ಡರ್. ಹಾ ರಮೇಶ್ ಗೈಸ್ ಆಯ್ತು ಇದನ್ನು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರ್ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಅಂದರೆ ದವಾಸ್ಪೇಟೆಲೆ ನಾನು ಆನ್ಲೈನ್ಗೆ ಹೋದೆ, ಬಟ್ ದವಾಸ್ಪೇಟೆಲಿ ಯಾವುದೇ ಆದಂಥ ಆರ್ಡರ್ ಬರೋದ ಕಾರಣ ನಾನು ಹಂಗೆ ಮೂವ್ ಆಗೋಣ ಅಂತ ಹೇಳ್ಬಿಟ್ಟು ಮೂವ್ ಆದೆ. ಅಂದರೆ ನೆಲಮಂಗಲಕ್ಕೆ ಹೋದೆ, ನೆಲಮಂಗಲದ ಹತ್ರನೂ ವೆಯ್ಟ್ ಮಾಡಿದೆ, ನೆಲಮಂಗಲದಲ್ಲೂ ಕೂಡ ಆರ್ಡರ್ ಬರಲಿಲ್ಲ. ಅದರಿಂದಾಗಿ ನಾನು ಸೀದಾ ಬೆಂಗಳೂರಿಗೆ ಹೊರಟೆ. ಗೈಸ್ ನೋಡಿ ಇವಾಗ ಸದ್ಯಕ್ಕೆ ಹತ್ರ ಬೆಂಗಳೂರು ಹತ್ರ ಬಂದ್ಬಿಟ್ಟಿದ್ದೀನಿ. ಇನ್ನೇನು ಸ್ವಲ್ಪ ಸಿಟಿ ಒಳಗಡೆ ಹೋಗ್ಬೇಕಷ್ಟೇ. ಈಗ ಸದ್ಯಕ್ಕೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇತ್ತಲ್ಲ, ಅದು ಬಿಟ್ಟು ಮುಂದೆ ಬಂದ್ಬಿಟ್ಟು ಹೆಸರುಘಟ್ಟ ರೋಡ್ ಇದೆಯಲ್ಲ, ಹೆಸರುಘಟ್ಟ ರೋಡಲ್ಲಿ ಸ್ಟಾಪ್ ಮಾಡ್ಕೊಂಡು ಇವಾಗ ನಿಂತಿದ್ದೀನಿ. ಅಂದ್ರೆ ನೆಲಮಂಗಲದಿಂದ ಇದನ್ನು ಕೂಡ ಆನ್ ಮಾಡ್ಕೊಂಡಿದ್ದೀನಿ ನೋಡಿ, ರ್ಯಾಪಿಡೋನು ಕೂಡ ಈಗ ಆನ್ಲೈನ್ಗೆ ಹೋಗಿದ್ದೀನಿ. ನೆಲಮಂಗಲದಲ್ಲಿ ಆನ್ಲೈನ್ ಹೋಗಿ ಏನಕ್ಕೆ ಅಂತಂದ್ರೆ ಅದರಲ್ಲೂ ಕೂಡ ಇವಾಗ ಇದಿದೆ, ಪಾರ್ಸಲ್ ಇದೆ, ಪಾರ್ಸಲ್ ಆರ್ಡರ್ ಯಾವನ್ನ ಬರ್ಬೋದು ಅಂತ ಹೇಳ್ಬಿಟ್ಟು ಅದು ಕೂಡ ಆನ್ ಮಾಡಿದೆ. ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಯಾವ ಅಪ್ಲಿಕೇಶನ್ ಅಲ್ಲಿ ಯಾವಾಗ ಬರೋ ಆರ್ಡರ್ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಅದರಿಂದಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಆನ್ಲೈನಲ್ಲಿ ಹೋಗಿ ಅಲ್ಲಿಂದ ಆನ್ಲೈನಲ್ಲಿ ಬಂದೆ. ಬಟ್ ಯಾವುದೇ ಆದಂಥ ಆರ್ಡರ್ ರ್ಯಾಪಿಡೋಲ್ಲೂ ಕೂಡ ಬರಲಿಲ್ಲ. ಸದ್ಯಕ್ಕೆ ಇವಾಗ ಪೋರ್ಟರಲ್ಲೂ ಕೂಡ ಯಾವುದೇ ಆದಂಥ ಆರ್ಡರ್ ಇಲ್ಲ ನೋಡಿ. ಎರಡರಲ್ಲೂ ಆಫ್ಲೈನ್ಗೆ ಹೋಗಿಲ್ಲ, ಆನ್ಲೈನಲ್ಲೇ ಇದ್ದೀನಿ. ಅದೊಂದು ಹತ್ರ ದವಸ್ಪೇಟೆಯಿಂದಾನೇ ಆನ್ಲೈನಲ್ಲಿ ಇದ್ದೀನಿ ಪೋರ್ಟರು, ಬಟ್ ಯಾವುದೇ ಆದಂಥ ಆರ್ಡರ್ ಬರ್ದಿಲ್ಲ. ತುಂಬಾ ಅಂದ್ರೆ ತುಂಬಾ ಡ್ರಾಪ್ ಆಗ್ಬಿಟ್ಟಿದೆ ಆರ್ಡರ್ ಅಂತ ಅನ್ನಿಸ್ತಾ ಇದೆ. ಎಷ್ಟೊಂದ್ ಸಲ ಏನಾಗಿದೆ ಅಂತಂದ್ರೆ ತುಂಬಾ ಸಲ ಬಂದಿರೋ ನಾನು ದವಸ್ಪೇಟೆಲಿ ಇಲ್ಲ ಅಂತಂದ್ರೆ ನೆಲಮಂಗಲದಲ್ಲಿ ಸಿಕ್ಕೇ ಸಿಗೋದು. ಬಟ್ ನೋಡಿ ಇವಾಗ ನೆಲಮಂಗಲದಲ್ಲೂ ಆರ್ಡರ್ ಇಲ್ದಂಗೆ ಆಗಿದೆ. ನೋಡೋಣ ವೆಯ್ಟ್ ಮಾಡಿ ನೋಡೋಣ ಯಾವ್ದಾಗುತ್ತೆ, ಯಾವ್ದು ಅಡ್ಜಸ್ಟ್ ಆಗುತ್ತೆ ನೋಡೋಣ. ಇನ್ನೊಂದು ಸ್ವಲ್ಪ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ ರ್ಯಾಪಿಡಾಗಿ, ಅವಾಗ ಫುಡ್ ಬರ್ಬೋದು ಅಂತ ಅನ್ಸುತ್ತೆ. ನೋಡೋಣ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ನೋಡ್ತೀನಿ, ಒಂದು 5-10 ನಿಮಿಷ. ಅಕಸ್ಮಾತ್ ಏನಾದ್ರು ಆರ್ಡರ್ಗಳು ಬರಲಿಲ್ಲ ಅಂತ ಅಂದ್ರೆ ಪೋರ್ಟರ್ ಆಫ್ಲೈನ್ಗೆ ಹೋಗ್ಬಿಟ್ಟು ರ್ಯಾಪಿಡೋನೇ ಕಂಟಿನ್ಯೂ ಮಾಡ್ತೀನಿ. ರ್ಯಾಪಿಡೋ ಫುಡ್ ಇನ್ನೇನು ಪೀಕ್ ಅವರ್ ಸ್ಟಾರ್ಟ್ ಆಗೋದಲ್ಲ, ಇಲ್ಲಿಂದ ಇನ್ನೊಂದು 5-6 ಕಿಲೋಮೀಟರ್ ಒಳಗಡೆ ಹೋದ್ರೆ, ಸಿಟಿ ಒಳಗಡೆ ಹೋದ್ರೆ ಆರ್ಡರ್ಗಳು ಬರ್ತಾವೆ. ಅದನ್ನು ಗೈಸ್ ನೋಡಿ ಪೋರ್ಟರ್ ಅಲ್ಲಿ ಈಗ ಆರ್ಡರ್ ಬರ್ತಾ ಇದೆ ಇವಾಗ 10 ಸೆಕೆಂಡ್ ಆದ್ಮೇಲೆ ಅಕ್ಸೆಪ್ಟ್ ಮಾಡ್ಬೋದು. 188 ರೂಪಾಯಿ ಬರ್ತಾ ಇದೆ. ಕುಣಿಗಲ್ ಬೈಪಾಸ್ಗೆ ವಾಪಸ್ ಬರ್ತಾ ಇದೆ ಆರ್ಡರ್, ಅಕ್ಸೆಪ್ಟ್ ಮಾಡೋಣ. ಗೈಸ್ ನೋಡಿ ಇವಾಗ ಪೋರ್ಟರ್ ಅಲ್ಲೂ ಕೂಡ ಈಗ ಆರ್ಡರ್ ಅಕ್ಸೆಪ್ಟ್ ಆಗಿದೆ. ಪಿಕಪ್ ಇಲ್ಲೇ ಟಿ ದಾಸ್ಟಲ್ ಇಲ್ಲಿ ಇರೋದು. ಈಗ ರ್ಯಾಪಿಡೋ ಸದ್ಯಕ್ಕೆ ಆಫ್ಲೈನ್ ಹೋಗೋಣ, ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಆರ್ಡರ್ ಬರಲ್ಲ. ಅದರಿಂದ ಇವಾಗ ಇದನ್ನ ಆಫ್ಲೈನ್ಗೆ ಹೋಗ್ರೆ ಬನ್ನಿ ಇವಾಗ ಹೋಗಿ ಇದನ್ನ ಪಿಕಪ್ ಮಾಡೋಣ. ಪಿಕಪ್ ಎಷ್ಟಿದೆ ಅಂತ. ಪಿಕಪ್ ಏನ್ ದೂರ ಇಲ್ಲ ಗೈಸ್, ಇಲ್ಲೇ ಇವಾಗ ಒಂದು 700 ಮೀಟರ್ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಹಾ ಇಲ್ಲೇ ಇದೆ ನೋಡಿ, ರಾಜು ಆಟೋ ಕೇರ್ ಅಂತ ಇದೆಯಲ್ಲ, ಅಲ್ಲಿಂದಾನೇ ಪಿಕಪ್ ಬಂದಿರೋದು. ಅಣ್ಣ ಇದು ಪೋರ್ಟರ್ ಇಂದ ಆರ್ಡರ್ ಇತ್ತು. ಇಲ್ಲ ಸರಿ, ಪೋರ್ಟರ್ ಆರ್ಡರ್ ಇತ್ತು. SRS ಮೋಟರ್ ಕುಣಿಗಲ್ ಪೋರ್ಟರ್ ಆರ್ಡರ್ ಇತ್ತು. ಇವನ್ನೇನ ಬ್ರೋ ಗೈಸ್ ನೋಡಿ ಇವಾಗ ಪಿಕಪ್ ಆಯ್ತು. ಬನ್ನಿ ಹೋಗೋಣ, ಪಿಕಪ್ ಕಂಪ್ಲೀಟ್ ಕೊಟ್ಟು. ನೋಡಿ ಸ್ಟಾರ್ಟ್ ಟ್ರಿಪ್ ಕೊಟ್ಟಿದ್ದೀನಿ ಇವಾಗ. ಇದೇನು ಸೆಲ್ಫಿ ಬೇರೆ ಕೇಳ್ತಾ ಇದೆ, ಟಿ ಶರ್ಟ್ ತಗೊಂಡಿನಲ್ಲ ಅದರಿಂದಾಗಿ ಸೆಲ್ಫಿ ಕೇಳ್ತಾ ಇದೆ. ಬಟ್ ನನ್ನ ಹತ್ರ ಸೆಲ್ಫಿ ಇಲ್ಲ. ಏನಕ್ಕೆ ಅಂತ ಅಂದ್ರೆ ಜಾಕೆಟ್ ಹಾಕೋ ಬಂದಿಲ್ಲ ನಾನು. ನೋಡೋಣ ಬನ್ನಿ. ಹಿಂದೆ 47 ಸೆಕೆಂಡ್ ಆದ್ಮೇಲೆ ಅದೇ ವಾಪಸ್ ಹೋಗುತ್ತೆ ಅನ್ಸುತ್ತೆ. ಇಲ್ಲ ರಿಫ್ರೆಶ್ ಮಾಡಿ ನೋಡೋಣ ಅಪ್ಲಿಕೇಶನ್. ನೋಡಿ ಅಪ್ಲಿಕೇಶನ್ ರಿಫ್ರೆಶ್ ಮಾಡ್ತಿದ್ದಂಗೆ ಹೋಗಿದೆ. ಇವಾಗ ಸ್ಟಾರ್ಟ್ ಟ್ರಿಪ್ ಹೋಗೋಣ. ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಡ್ರಾಪ್ ಲೊಕೇಶನ್ ಡಿಸ್ಮಿಸ್ ನೋಡಿ 15 ಕಿಲೋಮೀಟರ್ ಇದೆ. ಅಂದ್ರೆ ಸಿಟಿ ಒಳಗಡೆ ಬರುತ್ತೆ ಆರ್ಡರ್ ಅಂತ ಅನ್ಕೊಂಡಿದೆ, ಬಟ್ ಸಿಟಿ ಒಳಗಡೆ ಬಂದಿಲ್ಲ ಇದು. ಈಗ ನೆಲಮಂಗಲ ಕುಣಿಗಲ್ ರೋಡ್ ಇದೆಯಲ್ಲ, ಅಲ್ಲಿಗೆ ಹಾಕಿದಾನೆ ನೋಡಿ ಆರ್ಡರ್. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಏನೋ ಒಂದು ಆರ್ಡರ್ ಬಂದಲ್ಲ ಸದ್ಯಕ್ಕೆ. ನೋಡ್ಬೇಕು ಇವಾಗ ಮತ್ತೆ ಆ ಕಡೆಯಿಂದ ಏನಾರು ಆರ್ಡರ್ ಬಂದ್ರೆ ಚೆನ್ನಾಗಿರುತ್ತೆ. ಬಟ್ ಆ ಕಡೆಯಿಂದ ಏನಾರು ಆರ್ಡರ್ ಬರಲಿಲ್ಲ ಅಂತ ಅಂದ್ರೆ
ಮತ್ತೆ ತಿರ್ಗಿ ಆ ಕಡೆ ಅಲ್ಲಿಂದ ಖಾಲಿ ಬರ್ಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡೋದಂತೂ ವೆಯ್ಟ್ ಮಾಡಿ ನೋಡೋಣ ಅಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಆ ಕಡೆ ಆರ್ಡರ್ ತಗೊಂಡೋಗ್ತಾ ಇರೋದು ನಾನು. ಬಟ್ ಆ ಕಡೆಯಿಂದ ಎಷ್ಟೊಂದು ಸಲ ತಗೊಂಬಂದಿದ್ದೀನಿ ನಾನು, ಬಟ್ ಅಲ್ಲಿಗೆ ಯಾವತ್ತೂ ತಗೊಂಡೋಗಿರಲಿಲ್ಲ. ಫಸ್ಟ್ ಟೈಮ್ ತಗೊಂಡೋಗ್ತಾ ಇದ್ದೀನಿ. ಗೈಸ್ ನೋಡಿ, ಡ್ರಾಪ್ ಲೊಕೇಶನ್ ಇಲ್ಲೇ ಎಲ್ಲ ತೋರಿಸ್ತಾ ಇದೆ. ಕಾಲ್ ಮಾಡೋಣ, ಇಲ್ಲಿ ಇದೇ ಇರಬೇಕು. ಹಾ, ಇದೇನೆ. ಅಣ್ಣ ಪೋರ್ಟರ್ ಆರ್ಡರ್. ಹಾ, ರಮೇಶ್ ಇಂದ ಫೋನ್ ಮಾಡ್ಬೇಕು ಅವ್ರಿಗೆ, ಹೆಂಗೆ? ನಿಮ್ಗೆ ಕೊಡೋದಾ? ನೋಡ್ತೀವಿ ಅಣ್ಣ, ಎಂಡ್ ಮಾಡಬೇಕು. 188. ಗಾಡಿ ಕೀ ಅಲ್ಲೇ ಬಿಟ್ಟಿದ್ದೀನಿ ಗುರು. ಸ್ವಂತನಾ? ಕರ್ರು 188 ಅಣ್ಣ. ಆಗಿದೆ ಗೈಸ್. ನೋಡಿ, ಇವಾಗ ಸದ್ಯಕ್ಕೆ ಆರ್ಡರ್ ಕೂಡ ಡ್ರಾಪ್ ಮಾಡಿದೆ. ಈಗ ಅಮೌಂಟ್ ಎಷ್ಟಪ್ಪ ಬಂತು ನನಗೆ ಅಂತಂದ್ರೆ 168 ರೂಪಾಯಿ ಬಂದಿದೆ. ಕಮಿಷನ್ 19 ರೂಪಾಯಿ 55 ಪೈಸಾ. 20 ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದೀನಿ. ಲಾರಿ ಬೇರೆ ಬರ್ತಾ ಇದೆಯಲ್ಲಪ್ಪ ಇಲ್ಲಿ. ಆಮೇಲೆ ಇನ್ನೊಂದು ಏನು ಅಂತ ಅಂದ್ರೆ, ಇವಾಗ ವೆಯ್ಟ್ ಮಾಡೋಣ, ಇಲ್ಲೇ ಆರ್ಡರ್ಗೋಸ್ಕರ ಇಲ್ಲೇ ವೆಯ್ಟ್ ಮಾಡೋಣ. ಏನಕ್ಕೆ ಅಂತ ಅಂದ್ರೆ, ಈಗ ಸಿಟಿಗೆ ಏನಾದ್ರು ಸುಮ್ಮನೆ ಖಾಲಿ ಹೋಗ್ತೀನಿ ಅಂತ ಅಂದ್ರೆ 15 ಕಿಲೋಮೀಟರ್ ತಿರ್ಗಾ ಮತ್ತೆ ನಾನು ಖಾಲಿನೇ ಹೋಗ್ಬೇಕಾಗುತ್ತೆ. ಬಟ್ ವೆಯ್ಟ್ ಮಾಡಿ ನೋಡೋಣ, ಒಂದು ಅರ್ಧ ಗಂಟೆನಾದ್ರು ವೆಯ್ಟ್ ಮಾಡೋಣ. ಯಾವ್ದಾರು ಆರ್ಡರ್ ಬಂದ್ರೆ ತಗೊಂಡೋಗೋಣ. ಏನಕ್ಕೆ ಅಂತ ಅಂದ್ರೆ, ಇವಾಗ ಒಂದು ಆರ್ಡರ್ ತಗೊಂಬಂದಿದೀವಲ್ಲ, ಫ್ಲೋ ಅಲ್ಲಿ ಇದ್ದಾಗ ಒಂದೊಂದ್ಸಲ ಆರ್ಡರ್ ಕೊಡ್ತಾನೆ. ನೋಡ್ಬೇಕು ಕೊಡ್ತಾನೋ ಕೊಡೋದು ಅಂತ. ಇಲ್ಲ ರ್ಯಾಪಿಡೋನು ಕೂಡ ಒಂದ್ಸಲ ಆನ್ಲೈನ್ಗೆ ಹೋಗಿ ನೋಡೋಣ. ರ್ಯಾಪಿಡೋನು ಕೂಡ ಒಂದ್ಸಲ ಆನ್ಲೈನ್ಗೆ ಹೋಗಿ ನೋಡೋಣ. ರ್ಯಾಪಿಡೋ ಪಾರ್ಸಲ್ ಏನಾದ್ರು ಬಂದ್ರೆ ಅದನ್ನು ಕೂಡ ಇಲ್ಲಿಂದಾನೆ ತಗೊಂಡು ಹೋಗ್ಬೋದು. ಇಲ್ಲಿಂದಾನೆ ರ್ಯಾಪಿಡೋ ಕೂಡ ಆನ್ ಆಗೋದು. ಅಲ್ಲಿ ನಾವು ತುಮಕೂರಲ್ಲಿ ಆನ್ ಮಾಡ್ತೀವಿ ಅಂದ್ರೆ ಆನ್ ಆಗಲ್ಲ. ಬಟ್ ಇನ್ನೂ ಒಂದು ಆರ್ಡರ್ ಬಂತು ಅಂತ ಅನ್ಸುತ್ತೆ. ಆಟೋಮೆಟಿಕ್ ಇದೇ ಓಪನ್ ಆಯ್ತು ಅಂತಂದ್ರೆ ನೋಡಿ, ಆರ್ಡರ್ ಬರ್ತಾ ಇದೆ. ಮತ್ತಿಕೆರೆಗೆ ಬರ್ತಾ ಇದೆ. 319 ರೂಪಾಯಿ ಆರ್ಡರ್ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಮಾಡೋಣ. ಪಿಕ್ ಆಗ್ಬಿಟ್ರೆ ಸಾಕು ಗುರು. ಆಗ 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 ಗೈಸ್, ಆಯ್ತು. ಇದು ಕೂಡ ಪಿಕಪ್ ಆಗಿದೆ. ಇವಾಗ ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನೋಡಿ, ಒಂದು ಒಳ್ಳೊಳ್ಳೆ ಆರ್ಡರ್ ಬರ್ತವೆ ನೆಲಮಂಗಲದಿಂದನೂ ಕೂಡ. ಇವಾಗ 300 ಸಮಥಿಂಗ್ ಆರ್ಡರ್ ಬಂದಿದೆ ಇವಾಗ. ಬನ್ನಿ ಹೋಗಿ ಇದನ್ನು ಪಿಕ್ ಮಾಡೋಣ. ಪಿಕಪ್ ಬಂದು 260 ಮೀಟರ್ ಇದೆ ಅಷ್ಟೇ. ಇಲ್ಲೇ ಹತ್ರದಲ್ಲಿದೆ. ಹೋಗಿ ಇದನ್ನು ಪಿಕ್ ಮಾಡೋಣ. ಹಲೋ ಸರ್, ಹೇಳಿ. ಹಾಂ ಸರ್, ಬಂದಿದ್ದೀನಿ ಇವಾಗ. ಜನಪ್ರಿಯ ಅಪಾರ್ಟ್ಮೆಂಟ್ಸಾ? ಅದೇ ನೆಲಮಂಗಲ ಬೈಪಾಸ್ ಹತ್ರನೇ ತಾನೆ? ಅದೇ ಕುಣಿಗಲ್ ಬೈಪಾಸ್.
ಅದೇ ಕುಣಿಗಲ್ ಬೈಪಾಸ್ ಹತ್ರ ಇದ್ದೀನಿ ನಾನು ಸದ್ಯಕ್ಕೆ. ಇವಾಗ ಅಲ್ಲಿ ಸ್ವಲ್ಪ ಲೆಫ್ಟಿಗೆ ತಗೊಂಡೆ ಆ ರೋಡಲ್ಲಿ. ಹಾಂ ಸರ್. ಹಾಂ ಸರ್, ಲೊಕೇಶನ್ ಬೇಕು. ಹಾಂ ಸರ್, ಕಳಿಸ್ತೀನಿ ನೋಡಿ. ಹಾಂ ಸರ್, ಕಳಿಸ್ತೀನಿ. ಹಾಂ, ಓಕೆ ಸರ್. ಗೈಸ್ ನೋಡಿ, ಲೊಕೇಶನ್ನು ಕರೆಕ್ಟಾಗಿ ಇಲ್ಲ ಇಲ್ಲಿ. ಅದರಿಂದಾಗಿ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಅವ್ರಿಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಾನು ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾಯ್ ಲೊಕೇಶನ್ ಅಂತ ಹೇಳ್ಬಿಟ್ಟು ಇವಾಗ ಅವ್ರಿಗೆ ಮೆಸೇಜ್ ಕೂಡ ಮಾಡೋಣ. ಬಟ್ ಇಲ್ಲಿ ಯಾವುದೇ ಆದಂಥ ಅಪಾರ್ಟ್ಮೆಂಟ್ಗಳು ಕಾಣಿಸ್ತಾ ಇಲ್ಲ. ಜಯಪ್ರಿಯ ಅಪಾರ್ಟ್ಮೆಂಟ್ಸ್ ಅಂತೆ. ಎಲ್ಲಾದ್ರೂ ಮುಂದೆ ಇದೆಯಾ? ಬಟ್ ಈ ರೋಡಲ್ಲಂತೂ ಕಾಣಿಸ್ತಾ ಇಲ್ಲ ನನಗೆ ನೋಡಿ. ತೂಕ ಇದೆಯಾ? ಸುರೇಶ್ ಬಾಬು. ಹಾಂ, ಓಕೆ ಮೇಡಮ್. ಹಾಂ, ಓಕೆ ಮೇಡಮ್. ಹ್ಞೂ. ಹಾಂ, ಓಕೆ. ಹಾಂ, ಸರಿ ಮೇಡಮ್, ತೊಗೊಂಡು ಹೋಗ್ತೀನಿ ನಾನು. ಹಾಂ ಹಾಂ, 100%. ಕನ್ನಡ ಮೇಡಮ್. ಹಾಂ ಹಾಂ, ಸರಿ ಮೇಡಮ್. ಮತ್ತಿಕೆರೆನೇ ತಾನೇ ಡ್ರಾಪು? ಹಾಂ, ಓಕೆ. ಹಾಂ, ಮುತ್ಯಾಲ ನಗರ್. ಹಾಂ, ಓಕೆ ಮೇಡಮ್. ಹಾಂ, ಮುಂದೆನೇ ಇಟ್ಕೊತೀನಿ. ಇಲ್ಲ ಇಲ್ಲ, ಒಂದಷ್ಟೇ ಬರೋದು. ಹಾಂ, ಒಂದೇನೆ. ಗೈಸ್ ನೋಡಿ, ಇವಾಗ ಪಿಕಪ್ ಮಾಡ್ಕೊಂಡಿದ್ದಾಯ್ತು. ಟೋಟಲ್ ಆಗಿ ಡ್ರಾಪ್ ಡಿಸ್ಟೆನ್ಸ್ ಎಷ್ಟಪ್ಪ ಇದೆ ಅಂತ ಅಂದರೆ 20 ಕಿಲೋಮೀಟರ್ ಇದೆ. ಟೈಮ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆಯಲ್ಲ. 20 ಕಿಲೋಮೀಟ್ರಿಗೆ 50 ನಿಮಿಷ ತೋರಿಸ್ತಾ ಇದೆ. ಹತ್ತತ್ರ 1 ಅವರ್ ತೋರಿಸ್ತಾ ಇದೆ. ಟ್ರಾಫಿಕ್ ಏನಾದ್ರು ಜಾಸ್ತಿ ಇದೆಯಾ? ಮೇಲ್ಗಡೆ ಆಸಿಂದ ಹೋಗ್ಬೋದಾ? ಮೇಲ್ಗಡೆ ಏನಾದ್ರು ಜಾಗ ಸಿಕ್ಕರು ಮೇಲ್ಗಡೆಯಿಂದನೇ ಹೊರಟೋಗ್ತೀನಿ. ಏನಕ್ಕೆ ಅಂತ ಅಂದರೆ, ಮುತ್ಯಾಲ ನಗರ ಅಂದರೆ ಮತ್ತಿಕೆರೆಗೆ ಹೋಗ್ಬೇಕಾಗಿರೋದು ಡ್ರಾಪ್ ಇದು. ಬನ್ನಿ ಹೋಗಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ ಮತ್ತಿಕೆರೆಯಲ್ಲಿ ನಾವು ಆಲ್ಮೋಸ್ಟ್ ಆಲ್ ಫುಡ್ ಆರ್ಡ್ರ್ ಎಲ್ಲ ಡೆಲಿವರ್ ಮಾಡೋದು. ಅದರಿಂದಾಗಿ ನಮ್ಮ ಏರಿಯಾಗೆ ಹಾಕಿದ್ದಾನೆ, ಸೀದಾ ತಗೊಂಡೋಗಿದ್ದನ್ನ ಡ್ರಾಪ್ ಮಾಡ್ಬೋಣ. ಹಲೋ ಎಲ್ಲಿದ್ದೀರಾ ಹೇಳಿ? ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಲೊಕೇಶನ್ ಎಲ್ಲಿ? ನೀವು ನಮ್ಮ ಮನೆ ಮುಂದೆ ಇಲ್ಲ. ಎಲ್ಲಿ? ಡೆಡ್ ಎಂಡ್ ವರ್ಗೂ ಹೋಗಿದೆ. ಹಾಂ ಸರ್, ಡೆಡ್ ಎಂಡ್ ಹತ್ರ ಇದ್ದೀನಿ ನಾನು. ಸ್ವಲ್ಪ ಹಿಂದೆ ಇದ್ದೀನಿ. ಡೆಡ್ ಎಂಡ್ ಹೋಗ್ಬಿಡಿ. ಡೆಡ್ ಎಂಡ್ ಹೋಗ್ಬಿಡಿ. ಒಂದು ಕ್ರಾಸ್ ಹಿಂದೆನೆ. ಇನ್ನೂ ಹಿಂದೆ ಬರಬೇಕಾ? ಹಾಂ, ಇಲ್ಲ, ಸ್ವಲ್ಪ ಡೆಡ್ ಎಂಡ್ ಕ್ರಾಸ್ಗಿಂತ ಹಿಂದೆ ಬಂದು ಹಾಂ, ನೆಕ್ಸ್ಟ್ ಕ್ರಾಸಲ್ಲಿ ರೈಟ್ ಅಂತ ತಗೊಳ್ಳಿ. ನೆಕ್ಸ್ಟ್ ಕ್ರಾಸಲ್ಲಿ. ಹಾಂ ಹಾಂ, ಓಕೆ ಸರ್. ಕ್ಯಾಶ್ ಇಲ್ಲ ಯಾವುದಾದ್ರೂ ನಡೀಇದೆ ಸರ್? ಈಗ ಇದಿದೆಯಾ? ಹಾಂ, ಆನ್ಲೈನ್ ಇದೆ. ಥ್ಯಾಂಕ್ ಯು ಸರ್. ಹಾಂ ಸರ್. ಕ್ಯಾಶ್ ಕೊಡ್ತೀನಿ, 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಕಂಟಿನ್ಯೂ ನೆಕ್ಸ್ಟ್ ಆರ್ಡರ್ ಅಂದರೆ ಇವಾಗ ನನಗೆ ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಬಂದಿದೆ. ಈ ಡ್ರಾಪ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಆರ್ಡರ್ ಬಂತು. ಬನ್ನಿ ಅದನ್ನು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಡ್ರಾಪ್ ಎಲ್ಲಿಗೆ ನಾನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಯಾವ ಕಡೆ ಹಾಕಿದಾನ ಏನೋ ಗೊತ್ತಿಲ್ಲ. ಆರ್ಡರನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿನಿ. ಬನ್ನಿ ಹೋಗಿ ಇದನ್ನು ಕೂಡ ಪಿಕಪ್ ಮಾಡೋಣ. ಎಷ್ಟು ತೋರಿಸ್ತಾ ಇದೆ ಪಿಕಪ್ಪು? ಇದೇನು ತೋರಿಸ್ತಾನೆ ಇಲ್ಲ. ಪಿಕಪ್ಪು ಬಂದು ಇದೇ ಏರಿಯಾದಲ್ಲೇ ಇದೆ. ಹಾಂ ಸರ್, ಯಶವಂತ್. ಗೈಸ್ ನೋಡಿ, ಇವಾಗ ಡ್ರಾಪ್ ಎಲ್ಲಿ ಅಂತ ನೋಡ್ಕೊಂಡೇ ಇಲ್ಲ. ಬಟ್ ಪಿಕಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ನೋಡಿ. 13 ಕಿಲೋಮೀಟರ್ ಇದೆ. ಬಟ್ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. 13 ಕಿಲೋಮೀಟರಿಗೇನೆ ಇವನು 31 ನಿಮಿಷ ತೋರಿಸ್ತಾ ಇದ್ದಾನೆ ಅಂತ ಅಂದರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ. ರೆಡ್ ಕಲರ್ ಬೇರೆ ತೋರಿಸ್ತಾ ಇದ್ದಾನೆ. ಹತ್ರ ನಾಗರಬಾವಿ ಹತ್ರ ಹಾಕಿದಾನೆ ಆರ್ಡ್ರ್. ಇದನ್ನ ಬನ್ನಿ ಹೋಗಿ ಇದನ್ನು ಕೂಡ ಸೀದಾ ಹೋಗಿ ಡ್ರಾಪ್ ಮಾಡೋಣ ಫಸ್ಟು. ಹಾಂ, ಸರಿ ಸರ್. ಟೀ ಅಂಗಡಿ ಹತ್ರ ಹೋಗ್ಲಾ? ಹಾಂ, ಅವರು ಇದು ಕಸ್ಟಮರ್ ಬರ್ತಾರೆ, ನಿಮ್ಮವರು ಹಾಂ, ಬಂದು ಇಸ್ಕೊಳ್ತಾರೆ ಅಂತ ಹೇಳಿ ಅವ್ರು ಇಸ್ಕೊಳ್ತಾರೆ. ನಾನು ಈಗ ಒಂದು 10 ನಿಮಿಷ ಬಂದು ಕಲೆಕ್ಟ್ ಮಾಡ್ತೀನಿ. ಹ್ಞೂ, ಆಯ್ತು, ಸರಿ ಸರ್, ಹೋಗಿ ಕೊಡ್ತೀನಿ.
ಅಣ್ಣ ಫೋನ್ ಇದೆ ನೋಡಿ ನಿಮಗೆ. ಫೋನ್ ಒಂದು ಫೋನ್. ಒನ್ 161. ಹಾಂ ಓಕೆ ಸರ್. ಏನಿದು? ಅಣ್ಣ ಗೊತ್ತಿಲ್ಲ ಅಣ್ಣ ಏನು ಹಾಂ ಫ್ರಿಡ್ಜ್ ಅಲ್ಲ ಗೈಸ್ ನೋಡಿ. ಆರ್ಡರ್ ಏನೋ ಡ್ರಾಪ್ ಆಯಿತು. ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ 57 ರುಪೀಸು. ಎಲ್ಗಪ್ಪ ಇದು ಯಾವುದೋ ಚಂದ್ರನ ಲೇಔಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಬಟ್ ಈ ಆರ್ಡರ್ನ ನಾನು ಪಿಕ್ ಮಾಡೋದು ಏನಕ್ಕಪ್ಪ ಅಂತ ಅಂದರೆ ಟೈಮು 2:15 ಆಗಿದೆ. ಅದರಿಂದಾಗಿ ನೋಡಿ ಅವ್ರು ಫೋನ್ಪೇ ಕೂಡ ಮಾಡಿದರೆ 170 ರೂಪಾಯಿ. ಇನ್ನು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ 598 ರೂಪಾಯಿ ಆಗಿದೆ. ಟೋಟಲ್ ಆಗಿ 3 ಟ್ರಿಪ್ಸ್ ಮಾಡಿ ನಾನು ಮೊದಲನೇ ಆರ್ಡರ್ ಬಂದ್ಬಿಟ್ಟು 168 ರೂಪಾಯಿ. ಇದೆಲ್ಲ ಕಮಿಷನ್ ಕಟ್ ಆಗಿರೋದು. ಎರಡನೇ ಆರ್ಡರ್ ಬಂದ್ಬಿಟ್ಟು ನೋಡಿ ಅಲ್ಲಿ ನೆಲಮಂಗಲದಿಂದ ಬಂತಲ್ಲ, ಅದೊಂದು ಒಳ್ಳೆ ಆರ್ಡರ್ ಅಂತಲೇ ಹೇಳ್ಬೋದು. 285 ರೂಪಾಯಿ ಬಂತು ಅದರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ 144 ರೂಪಾಯಿ ಬಂದಿದೆ. ಟೋಟಲ್ ಇವತ್ತಿನ ಅರ್ನಿಂಗ್ಸ್ ಬಂದು 598 ರೂಪಾಯಿ. ಹತ್ರ 600 ರೂಪಾಯಿ ಆಗಿದೆ. ಸೊ ಸ್ವಲ್ಪ ಇವಾಗ ಪರ್ಸನಲ್ ಕೆಲಸ ಇದೆ. ಆಮೇಲೆ ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಅದರಿಂದಾಗಿ ಇವಾಗ ಊಟ ಮಾಡ್ತೀನಿ. ಊಟ ಮಾಡಾದ್ಮೇಲೆ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊತೀನಿ. ಅದನ್ನು ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಆನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆನ್ ಮಾಡಿ ಆ ಕಡೆಗೆ ಏನಾದ್ರು ಮತ್ತೆ ಈಗ ನೆಲಮಂಗಲ ಸೈಡ್ ಏನಾರು ಆರ್ಡರ್ ಬಂದರೆ ಅದು ಒಂದು ಬೆಸ್ಟ್ ಆರ್ಡರ್ ಆಗಿರುತ್ತೆ. ಸೊ ನೋಡೋಣ, ಆ ಕಡೆ ಏನಾರು ಆರ್ಡರ್ ಬಂದರೆ ಮಾತ್ರ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಏನಾರು ಆರ್ಡರ್ ಬಂದಿಲ್ಲ ಅಂತ ಅಂದರೆ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.